ಆತ್ಮೀಯರೇ ನಮಸ್ಕಾರ. ನಾವಿವತ್ತು ಗೋಕಾಕ್ ತಾಲೂಕಿನ ಅರವಾವಿಲಿರುವ ಶ್ರೀ ಆದಿ ಜಗದ್ಗುರು ಶ್ರೀ ದುರ್ದುಂಡೇಶ್ವರ ಮಹಾರಾಜರ ಬಗ್ಗೆ ಮತ್ತು ಮಠದ ಬಗ್ಗೆ ತಿಳಿದುಕೊಳ್ಳೋಣ. ದುರ್ದುಂಡೇಶ್ವರ ಎಂದರೆ ಸಾಕು ಮೈ ನರಳಿಸುವ ಪವಾಡಗಳ ಸರ್ಮಾಲೆಯ ರೋಮಾಂಚನಕಾರಿ ಅನುಭವವಾಗುತ್ತದೆ. ಹಿಮಾಲಯದಲ್ಲಿ ತಪೋನಿಷ್ಠರಾಗಿ ಸಾಧನಾ ನಿರತರಾಗಿ ಸಿದ್ಧಿಯ ಪರಾಕಾಷ್ಠೆ ತಲುಪಿ ಭರತಖಂಡದ ಉತ್ತರದಿಂದ ದಕ್ಷಿಣಕ್ಕೆ ಬಂದು ಕರ್ನಾಟಕದ ನೆಲದಲ್ಲಿ ಪಾದವನ್ನಿರಿಸಿ ನೆಲೆಯೂರಿದ ಶಿವಲಿಂಗೇಶ್ವರರು ಆದಿ ದುರ್ದುಂಡೇಶ್ವರರೆಂದು ಹೆಸರನ್ನು ಗಳಿಸಿ ಜನಮನಗಳನ್ನು ಗೆದ್ದ ಮಹಾಪುರುಷರು. ಲೋಕ ಕಲ್ಯಾಣಕ್ಕಾಗಿ ತಮ್ಮ ತಪೋನಿಧಿಯನ್ನು ವ್ಯಯಿಸಲು ಬಯಸಿದ ಶಿವಲಿಂಗೇಶ್ವರರು ಸಂಚಾರ ಮಾಡುತ್ತಾ ಕರ್ನಾಟಕದ ಅರುಣಾಚಲಕ್ಕೆ ಆಗಮಿಸಿದರು. ಅಲ್ಲಿರುವ ಕಂಬಳೇಶ್ವರ ದೇವಾಲಯದಲ್ಲಿ ಪ್ರವೇಶ ಮಾಡಿದರು. ಕಂಬಳೇಶ ಲಿಂಗದಿಂದ ಅಂತರ್ಧ್ವನಿ ಎಂದು ಅವರಿಗೆ ಕರ್ನಾಟಕದ ಡಪಳಾಪುರದ ಗುರುಲಿಂಗೇಶ್ವರನನ್ನು ಗುರುವನ್ನಾಗಿ ಸ್ವೀಕರಿಸಲು ಆದೇಶ ಮಾಡಿದಂತಾಯಿತು. ಅವರು ನೇರವಾಗಿ ಡಪಳಾಪುರಕ್ಕೆ ಬಂದು ಗುರುಲಿಂಗೇಶ್ವರನನ್ನು ಕಂಡು ಆನಂದ ತುಂದಿಲರಾಗಿ ಅವರ ಪಾದ ಕಮಲಗಳಿಗೆ ಭಕ್ತಿಯಿಂದ ನಮಸ್ಕರಿಸಿದರು. ಗುರುಗಳಿಗೂ ಅಂತರ್ವಾಣಿಯ ಆದೇಶವಾಗಿತ್ತು. ತಮ್ಮ ತಪೋಬಲದಿಂದ ಶಿವಲಿಂಗೇಶ್ವರರು ತಮ್ಮಡೆಗೆ ಬರುತ್ತಿರುವುದನ್ನು ಅರಿತಿದ್ದರು. ಪಾದಕ್ಕೆರಗಿದ ಶಿವಲಿಂಗೇಶ್ವರರನ್ನು ಎತ್ತಿ ಅಪ್ಪಿಕೊಂಡು, ನಿನ್ನಂಥ ಪರಮಜ್ಞಾನಿಗೆ ಅರಿವೇ ಗುರುವಲ್ಲವೇ ಶಿವಲಿಂಗೇಶ ಎಂದರು. ಅದು ಹೇಗೆ ಗುರುದೇವ? ಕಟ್ಟಿಗೆಯಲ್ಲಿ ಬೆಂಕಿ ಇದೆ ಎಂದು ಗೊತ್ತಾಗುವುದು 2 ಕಟ್ಟಿಗೆಗಳ ಮಂಥನದಿಂದಲವೇ ಗುರುವೇ? ನನ್ನ ಅರಿವಿನ ಅಗ್ನಿ ತಮ್ಮ ಸದ್ಬೋಧನೆಯ ಸ್ಪರ್ಶವಿಲ್ಲದೆ ಹೇಗೆ ಪ್ರಕಟವಾಯಿತು ಗುರುವೇ ಎಂದು ಮರುಪ್ರಶ್ನೆ ಮಾಡಿದಾಗ ಅವರ ಜಾಣತನಕ್ಕೆ ಮೆಚ್ಚಿದ ಗುರುಲಿಂಗೇಶ್ವರರು ಅವರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಅವರಿಗೆ ಯೋಗಾಂಗ ಲಕ್ಷಣಗಳನ್ನು, ಶಿವಯೋಗ ಸಿದ್ಧಾಂತವನ್ನು, ಅಂಗಲಿಂಗ ಸಾಮರಸ್ಯದ ಮೂಲವನ್ನು ಒಂದೊಂದಾಗಿ ವಿವರಿಸತೊಡಗಿದರು. ಆಗ ಹಿಮಾಲಯದಿಂದ ಆಗಮಿಸಿದ 200 ಮಹಾ ತಪಸ್ವಿಗಳೆಂದರೆ ಶ್ರೀ ಮಹಾಲಿಂಗೇಶ್ವರರು. ಅರುಣಾದ್ರಿನಾಥನ ಆದೇಶದಂತೆ ಇವರಿಬ್ಬರು ಸರಿಯಾದ ಸಮಯದಲ್ಲಿ ಸಂಧಿಸಿದರು. ಮೂವರು ಶಿವಾನುಭವ ಸರದಿಯಲ್ಲಿ ಪರಹಂಸಗಳಾಗಿ ಈಜಾಡಿ ಜ್ಞಾನಮೃತದ ಯಥೇಚ್ಛ ರಸದೂಟ ಗುರುವಿನ ಅನುಗ್ರಹ ಪಡೆದ ಶಿಷ್ಯರಿವರು. ಅವರ ಅಪ್ಪಣೆ ಪಡೆದು ಲೋಕ ಕಲ್ಯಾಣಾರ್ಥವಾಗಿ ಕನ್ನಡ ನಾಡಿನಲ್ಲಿ ಸಂಚರಿಸತೊಡಗಿದರು. ಜಂಗಮ ಮೂರ್ತಿಗಳಿಬ್ಬರೂ ಒಡಲು ತುಂಬಿ ಹರಿಯುವ ಕೃಷ್ಣೆಯ ತೀರದಲ್ಲಿ ನಿಂತಿದ್ದಾರೆ. ಪವಾಡ ಸದೃಶ್ಯವಾಗಿ ಕೃಷ್ಣೆ ತನ್ನ ಮೂಲಕ ಇನ್ನೊಂದು ತೀರಕ್ಕೆ ತಲುಪಲು ಆ ಶಿವ ಸದೃಶ ಜಂಗಮರಿಗೆ ದಾರಿ ಮಾಡಿಕೊಟ್ಟಿದ್ದು ಆ ಜಂಗಮರ ಅಗಾಧ ತಪ್ತ ಶಕ್ತಿ ದ್ಯೋತಕವಾಗಿ ಜನರಿಗೆ ಅಚ್ಚರಿ ಆನಂದಗಳ ದಿವ್ಯ ದರ್ಶನವನ್ನು ಮಾಡಿಸಿದ ಸನ್ನಿವೇಶನು ಶ್ರೀ ಉಳಿವೇಶ ಹುಲ್ಯಪ್ಪನವರ ಕೃತಿಯಾದ ಶ್ರೀ ದುರ್ದುಂಡೇಶ್ವರ ಚರಿತ್ರೆಯಲ್ಲಿ ಅಮೋಘವಾಗಿ ವರ್ಣಿಸಲ್ಪಟ್ಟಿದೆ. ತೇರದಾಳದ ಅಲ್ಲಂ ಪ್ರಭುಗಳ ಪುಣ್ಯಾಶ್ರಮದಲ್ಲಿ ನಿಂತು ಅವರ ಜೊತೆ ತತ್ವದರ್ಶನ ಚರ್ಚೆಯಲ್ಲಿ ಕೆಲ ದಿನ ಕಾಲ ಕಳೆದ ಮಹಾಲಿಂಗೇಶ್ವರರು ಮಹಾಲಿಂಗಪುರದಲ್ಲಿ ನೆಲೆ ನಿಂತು ಶ್ರೀ ಶಿವಲಿಂಗೇಶ್ವರರು ಘಟಪ್ರಭಾ ನದಿ ತೀರದ ಮಹಾಲಿಂಗಲಾಯ ಗಿರಿಯ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ವಾಸಿಸಿದರು. ಈ ಗಿರಿಯಲ್ಲಿ ಪ್ರಾಣಿಗಳ ವಾಸಸ್ಥಾನ ನಿಬಿಡವಾಗಿದ್ದು ಬೇಟೆಗಾರರ ಬರುವಿಕೆಯೇ ನಿರಂತರವಾಗಿತ್ತು. ಒಮ್ಮೆ ಬೇಟೆಗಾರರಿಂದ ಪಾರಾಗಲು ರಕ್ಷಣೆ ಕೋರಿ ಮರಿಗಳೊಂದಿಗೆ ಬಂದ ಹುಲಿಯನ್ನು ಕಾಪಾಡಿ ಶಿವಲಿಂಗೇಶ್ವರರು ಹುಲಿಯ ಹಾಲನ್ನು ಹಿಂಡಿ ಬೇಟೆಗಾರರಿಗೆ ಕುಡಿಯಲು ಕೊಟ್ಟು ಮಹಾಪವಾಡ ಪುರುಷರದ್ದು ಅಚ್ಚರಿ ಏನಲ್ಲ. ಈ ವಿಷಯವನ್ನು ಬೇಟೆಗಾರ ನಾಯಕ ತನ್ನ ಊರಿನ ದೊರೆಗೆ ತಿಳಿಸಲು ದೊರೆಯ ದೊರಸಾನಿಯಿಬ್ಬರು ಬಂದು ಶ್ರೀ ಶಿವಲಿಂಗೇಶ್ವರನ್ನು ತಮ್ಮಲ್ಲಿ ಆದರದಿಂದ ಕರೆದೊಯ್ದು ಸತ್ಕರಿಸಿ ಯೋಗಿವರ್ವರಿಗೆ ಪೂಜೆ ಪ್ರಸಾದ ಮಾಡಿಸಿ ಬಂದ ಜನಕ್ಕೆಲ್ಲ ಅನ್ನ ಸಂತೃಪ್ತನೆ ಮಾಡಿ ಅವರನ್ನು ತೃಪ್ತಗೊಳಿಸಿದರು. ಬಂದ ಭಕ್ತರಲ್ಲಿ ಒಬ್ಬ ಮಹಿಳೆಯು ಮಗು ಬಾವಿಯಲ್ಲಿ ಬಿದ್ದುದನ್ನು ಕೇಳಿ ಆ ಮಗುವನ್ನು ತಮ್ಮ ಬೆತ್ತದಿಂದ ಮೇಲಕ್ಕೆತ್ತಿ ಬದುಕಿಸಿದರು. ಮಗು ಎದ್ದ ತಾಯಿಯನ್ನು ಒಪ್ಪಿಕೊಂಡಿತು. ಇಂಥ ಮಹಾಮಹಿಮ ಶಿವಯೋಗಿ ಶಿವಲಿಂಗೇಶ್ವರರಿಗೆ ಜನರೆಲ್ಲ ಜಯಘೋಷ ಮಾಡಿ ಭಕ್ತಿಯಿಂದ ನಮಸ್ಕರಿಸಿದರು. ತದನಂತರ ಶ್ರೀ ಶಿವಲಿಂಗೇಶ್ವರರು ಅರಭಾವಿಯ ಪುಣ್ಯಾರಣ್ಯದತ್ತ ಪಾದ ಬೆಳೆಸಿದರು. ನಯನ ಮನೋಹರವಾದ ಆ ಕಾಡಿನಲ್ಲಿ ಜುಳುಜುಳು ಹರಿಯುವ ತುಂಗವೇಣಿ ಹಳ್ಳದ ದಂಡೆಯ ಮೇಲೆ ದಟ್ಟವಾಗಿ ಹಬ್ಬಿದ ಬಿದಿರು ಪೊದೆಯಲ್ಲಿ ಅನುಷ್ಠಾನಕ್ಕೆ ಕುಳಿತರು. ಆ ಪುಣ್ಯ ಸ್ಮರಣೆಯ ಕುರುಹಾಗಿ ಅಲ್ಲಿ ಒಂದು ಗದ್ದುಗೆ ನಿರ್ಮಾಣವಾಗಿದೆ. ಅದಕ್ಕೆ ಹಳ್ಳದ ಗದ್ದುಗೆ ಎಂದು ಕರೆಯುತ್ತಾರೆ. ಜನರೆಲ್ಲ ಭಕ್ತಿಯಿಂದ ಈ ಗದ್ದುಗೆಗೆ ನಡೆದುಕೊಳ್ಳುತ್ತಾರೆ. ಶ್ರೀ ಶಿವಲಿಂಗೇಶ್ವರರು ಅನುಷ್ಠಾನಕ್ಕೆ ಕುಳಿತ ಸಂದರ್ಭದಲ್ಲಿ ನಡೆದ ಪವಾಡವನ್ನು ಇಲ್ಲಿ ಸ್ಮರಿಸಬೇಕು. ನಿತ್ಯ ಜಂಗಮ ಪಾದೋದಕ ಸ್ವೀಕರಿಸಿ ಅವರ ಪ್ರಸಾದದ ನಂತರ ತಾವು ಪ್ರಸಾದ ಸೇವನೆ ಮಾಡುವ ಸಂಕಲ್ಪ ತೊಟ್ಟ ದಂಪತಿಗಳಿಗೆ 3 ದಿನ ಜಂಗಮರು ಸಿಕ್ಕದೇ ತೊಳಾಡುವಾಗ ರಾತ್ರಿ ಕನಸಿನಲ್ಲಿ ಶ್ರೀಗಳ ದರ್ಶನ ಕೊಟ್ಟು ತಾವಿರುವ ಠಾವಿನ ಸೂಚನೆ ನೀಡಿ ತಮ್ಮಲ್ಲಿಗೆ ಬರುವ ರುದ್ರಾಣಿಯರನ್ನು ಬಡಮಾಡಿಕೊಂಡರು. ಅವರಿಂದ ಪೂಜೆ ಪ್ರಸಾದ ಸ್ವೀಕರಿಸಿ ಅವರಿಗೆ ಪಾದೋದಕ ಕರುಣಿಸಿ ತಮ್ಮ ಅಂತಃಕರಣದ ಮಹಿಮೆಯನ್ನು ಪವಾಡ ರೂಪವಾಗಿ ವ್ಯಕ್ತ ಮಾಡಿದ ಘನಮಹಿಮರು ಶ್ರೀ ಶಿವಲಿಂಗೇಶ್ವರರು. ಶ್ರೀಗಳು ಅನುಷ್ಠಾನದ ನಂತರ ಅರಭಾವಿಯ ಸಮೀಪದ ದುರ್ದುಂಡಿ ಗ್ರಾಮಕ್ಕೆ ದಯಮಾಡಿಸಿದರು. ಶ್ರೀಗಳು ಅನುಷ್ಠಾನದ ನಂತರ ಬಂದದ್ದು ಅರಭಾವಿಯ ದುರ್ದುಂಡಿ ಗ್ರಾಮಕ್ಕೆ.
ದುರ್ದುಂಡಿ ಗ್ರಾಮದಲ್ಲಿ ಜನಾನುರಾಗಿಯಾಗಿ ಪವಾಡಗಳನ್ನು ಮಾಡುತ್ತಾ ತಮ್ಮ ಮನೋವೈಶಾಲ್ಯದ ಭಿತ್ತಿಯಲ್ಲಿ ಭಕ್ತರ ಮನಗಳನ್ನು ಸ್ಥಿರಗೊಳಿಸುತ್ತಾ ಸುಂದರ ಸಮಾಜದ ನಿರ್ಮಾಣಕ್ಕೆ ಜನರ ಕಷ್ಟಗಳನ್ನು ಪರಿಹರಿಸುವುದಕ್ಕಾಗಿ ಶ್ರಮಪಟ್ಟು ತಮ್ಮ ತಪೋಬಲದ ಮಹಿಮೆಯಿಂದ ಶಿವಸ್ವರೂಪಿಯಾಗಿ ಶಿವಯೋಗಿಗಳು ಜನರ ಭಕ್ತಿ ವಿಶ್ವಾಸಕ್ಕೆ ಪಾತ್ರರಾದರು. ಜನರ ಆಗ್ರಹದ ಮೇರೆಗೆ ಶಿವಯೋಗಿಗಳು ದುರ್ದುಂಡಿಯ ಲಕ್ಷ್ಮೀಗುಡಿಯಲ್ಲಿ ವಾಸ್ತವ ಮಾಡಿದರು. ತೋಳುಗಳು ಅಟ್ಟಿಸಿಕೊಂಡು ಬಂದ ಕುರಿಯನ್ನು ಹಿಂಡನ್ನು ರಕ್ಷಿಸಿ ಕುರಿ ಕಾಯ್ದ ಶಿವಲಿಂಗೇಶ ಎಂದು ಹೆಸರಾದರು. ಗೋಸೇವೆ ಮಾಡಿಕೊಂಡಿದ್ದ ಶಿವಲಿಂಗೇಶ್ವರರ ಬಕ್ಕಯ್ಯ ಸ್ವಾಮಿ ಎಂದು ಕರೆಯುತ್ತಿದ್ದರು. ಬಿರು ಬೇಸಿಗೆಯಲ್ಲಿ ದನಗಾಯಿ ಕುರಿ ಕಾಯುವ ಯುವಕರಿಗೆ ಕುಡಿಯುವ ನೀರಿನ ದೊರಕದಿದ್ದಾಗ ತಮ್ಮ ಬೆತ್ತದಿಂದ ನೀರು ಚಿಮ್ಮಿಸಿ ನೀರಿನ ದಾಹ ತಣಿಸಿದರು. ಆ ಸ್ಥಳ ಇಂದಿಗೂ ನಿಶಾನ್ ಗುಂಡ ಎಂದು ಪ್ರಸಿದ್ಧವಾಗಿದೆ. ನೀರು ಬಸವ ಕಲ್ಯಾಣಕ್ಕೆ ಕೊರೆದೊಯ್ದು ಭಕ್ತ ಸಮೂಹವನ್ನು ಪವಾಡ ಸದೃಶ್ಯವಾಗಿ ಒಂದೇ ದಿನದಲ್ಲಿ ಪಾದಯಾತ್ರೆ ಮುಗಿಸಿ ಮರಳುವಂತೆ ಮಾಡಿ ಜನರನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡಿದರು. ಬರುವಾಗ ಒಂದು ಮಲ್ಲಿಗೆಯ ಬಳ್ಳಿ ತಂದಿದ್ದರು. ಅದನ್ನು ದುರ್ದುಂಡಿಯ ಮಾರುತಿ ದೇವಸ್ಥಾನದ ಬಲಗಡೆ ನೆಟ್ಟು ನೀರುಣಿಸಿದರು. ಇಂದಿಗೂ ಆ ಬಳ್ಳಿ ಹಸಿರಾಗಿ ನಳನಳಿಸುತ್ತಾ ಭಕ್ತರಿಗೆ ಮನೋಭಿಲಾಷೆಗಳನ್ನು ಈಡೇರಿಸುವ ಕಲ್ಪತರುವಾಗಿ ಶಿವಯೋಗಿಗಳ ಪವಾಡಕ್ಕೆ ಸಾಕ್ಷಿಯಾಗಿ ನಗುನಗುತ್ತಾ ನಿಂತಿದೆ. ದುರ್ದುಂಡಿಯ ಜನ ಅವರಿಗಾಗಿ ಒಂದು ಮಠವನ್ನು ನಿರ್ಮಾಣ ಮಾಡಿ ಅವರನ್ನು ತಮ್ಮಲ್ಲೇ ಉಳಿಸಿಕೊಳ್ಳುವ ಸ್ವದಿಚ್ಛೆಯನ್ನು ವ್ಯಕ್ತ ಮಾಡಿದರು. ಆದರೆ ಶಿವಯೋಗಿಗಳು ಅರಭಾವಿಯ ಪುಣ್ಯಾರಣ್ಯದತ್ತ ಪಾದ ಬೆಳೆಸಿದರು. ದುರ್ದುಂಡಿಯ ಜನ ಓರ್ವ ಜಗತ್ಪ್ರಸಿದ್ಧ ಮಹಾತ್ ತಪಸ್ವಿಗೆ ಮಠ ನಿರ್ಮಿಸಿ ಕೀರ್ತಿ ಗಳಿಸಿದ್ದು ಅಭಿನಂದನಾರ್ಹವಾಗಿದೆ. ದುರ್ದುಂಡಿಯಲ್ಲಿ ವಾಸವಾಗಿದ್ದ ಶಿವಲಿಂಗೇಶ್ವರರಿಗೆ ದುರ್ದುಂಡೇಶ್ವರ ಎಂದೇ ಹೆಸರು ಉಳಿಯಿತು. ಆದಿ ದುರ್ದುಂಡೇಶ್ವರ ಎಂದು ಪ್ರಖ್ಯಾತರಾದರು. ಅರಭಾವಿ ಪುಣ್ಯಾರಣ್ಯದಲ್ಲಿ ಪವಾಡಗಳನ್ನು ಮೆರೆದು ಶಿಷ್ಟರನ್ನು ರಕ್ಷಿಸಿ ದುಷ್ಟರನ್ನು ಶಿಕ್ಷಿಸಿ ಅವತಾರಿ ಪುರುಷರಾದರು. ಅರಭಾವಿಯ ಪುಣ್ಯಾರಣ್ಯದಲ್ಲಿ ಅವರು ಲಿಂಗದೊಳಗಾಗುವ ಚಿತ್ರವನ್ನು ಶ್ರೀ ದುರ್ದುಂಡೇಶ್ವರ ಚರಿತ್ರೆಯಲ್ಲಿ ಲೇಖಕರಾದ ಶ್ರೀ ಉಳಿವಿ ಹುಲ್ಯಪ್ಪನವರ ಮಠ ಅವರು ಬಹಳ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ಓದುಗರ ಕಣ್ಣಲ್ಲಿ ಕಂಬನಿ ತಾನಾಗಿಯೇ ಜಾರುತ್ತದೆ. ಅಂಥ ಮಹಾ ಚೈತನ್ಯ ಇಂದಿಗೂ ಹಚ್ಚ ಹಸರಾಗಿ ಗದ್ದುಗೆಯ ರೂಪದಲ್ಲಿ ಮಹಾಶಕ್ತಿಯಾಗಿ ಬಂದ ಭಕ್ತರಿಗೆಲ್ಲ ಅಭಯ ಹಸ್ತದ ಆಶೀರ್ವಾದ ನೀಡುತ್ತಾ ದಿವ್ಯ ಪರಂಪರೆಯನ್ನು ಉಳಿಸಿಕೊಂಡಿದೆ ಅರಭಾವಿ ಮಠ.